ಮಸೀದಿಯಲ್ಲಿ ನಮಾಜನ್ನು ಅದಾ ಮಾಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ. ಈಗ ಎಲ್ಲರೂ ಸುಮಾರು ಜನ ಸೇರ್ತಾ ಇದ್ದಾರೆ. ಬಂದು ಎಲ್ಲರೂ ಸಾಮೂಹಿಕವಾಗಿ ನಮಾಜ್ ಓದುವಂಥ ಒಂದು ಮಸೀದಿ ಇದು. ಸುಮಾರು ಸಾವಿರಾರು ಜನ ಇವತ್ತು ಇಲ್ಲಿ ಬಂದು ನಮಾಜನ್ನು ಅದಾ ಮಾಡುವಂಥದ್ದು. ನಮ್ಮ ಕೋಲಾರದಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರಲ್ಲೋ ಅದರಲ್ಲಿ ಅರ್ಧ ಜನಸಂಖ್ಯೆ ಮುಸ್ಲಿಂ ಬಾಂಧವರು ಇದ್ದಾರೆ ಅಂತ ನಗರದ ಒಳಗಡೆ ಇದ್ದಾರೆ. ಅವ್ರಿಗೆಲ್ಲರಿಗೂ ಇವತ್ತೊಂದು ಸುದಿನ. ಈ ಸುದಿನದೊಂದು ಎಲ್ಲ ಉರುಸ್ ಬಂದ ಮೇಲೆ ಇಲ್ಲಿ ಹೋಗಿ ನಮಾಜ್ ಮಾಡೋವಂಥದ್ದು ಒಂದು ಪರಂಪರೆ. ಆ ಪರಂಪರೆಯನ್ನು ಈಗ ಮಾಡ್ತಾಯಿದ್ದಾರೆ. ಒಳಗಡೆ ಹೋಗ್ತಾ ಇದ್ದಾರೆ ಎಲ್ಲರೂ ನಮಾಜ್ ಮಾಡೋಕ್ಕೆ. ಬನ್ನಿ ನಾವು ನೋಡ್ಕೊಂಬರೋಣ. ಈ ಒಂದು ವಿಶಾಲವಾದ ಮಸೀದಿಗೆ ತುಂಬ ಜನ ಬಂದು ಸೇರ್ತಾ ಇದ್ದಾರೆ. ಇಲ್ಲಿ ಬಂದು ವುಜು ಮಾಡ್ತಾರೆ, ಕೈಕಾಲನ್ನು ತೊಳೆದು ನಂತರ ಒಳಗಡೆ ಹೋಗಿ ನಮಾಜ್ ಓದುವಂಥ ಒಂದು ಪ್ರಕ್ರಿಯೆ. ವುಜು ಮಾಡೋಕ್ಕೆ ಒಂದು ವಿಶಾಲವಾದ ಕೊಠಡಿ ಇದೆ. ಮುಸ್ಲಿಂ ಬಾಂಧವರೆಲ್ಲ ಇಲ್ಲಿ ಬಂದು ವುಜುನ ಅದಾ ಮಾಡ್ತಾ ಇರೋದು. ಇಲ್ಲಿಂದ ಆ ಕಡೆಗೆ ನಮಾಜ್ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ನಾವು ನೋಡ್ಕೊಂಬರೋಣ ಹೇಗಿದೆ ಅಂತ. ಮಸೀದಿ ತುಂಬ ವಿಶಾಲವಾಗಿದೆ. ತುಂಬ ಜನ, ಸಾವಿರಾರು ಜನ ಇಲ್ಲಿ ಬಂದು ನಮಾಜ್ ಮಾಡೋಕ್ಕೆ ಜಾಗ ಇದೆ. ಹೋಗ್ಬೋದಾ? ವಿಡಿಯೋ ಮಾಡ್ಬೋದಾ? ಒಳಗಡೆ ಈ ರೀತಿಯಾಗಿ ಸುಮಾರು ಜನ ಸೇರ್ತಾರೆ. ನೋಡ್ತಾ ಇದ್ದೀರಾ ನಮಾಜ್ ಮಾಡ್ತಾರೆ. ಹಾಂ, ಈಗ ನಾನು ಮಸೀದಿ ಒಳಗಡೆ ಹೋಗ್ಬೇಕಾದ್ರಿಂದ ನಾನು ಕೈ ಕಾಲು ತೊಳ್ಕೊಂಡು ವುಜೂನ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಇಲ್ಲಿ ಕೂತ್ಕೊಂಡು ಕೈಗಳನ್ನ ಕೈ ಗಂಟ ತೊಳ್ಕೊಬೇಕು, ಎರಡು ಕೈಗಳನ್ನ. ಆಮೇಲೆ ಈ ಕಾಲುಗಳನ್ನು ಇಲ್ಲಿ ಗಂಟ ತೊಳ್ಕೊಂಡು ಮಖವನ್ನು ತೊಳ್ಕೊಂಡು ಶುದ್ಧವಾಗಿ ನಿಂತವನ್ನ ಆಮೇಲೆ ಮಾಡ್ಕೊಂಡು ಈ ರೀತಿಯಾಗಿ ನೀರನ್ನು ಇಟ್ಕೊಂಡು ಹೀಗೆ ಈ ರೀತಿಯಾಗಿ ಬಗ್ಸ್ಕೊಂಡು ಕೈ ಕಾಲನ್ನು ತೊಳೆದು ಕಾಲುಗಳನ್ನು ನೀಟಾಗಿ ತೊಳಿಬೇಕು. ನೀರು ಅಷ್ಟೇ ಜಾಸ್ತಿ ಹೆಚ್ಚಿಗೆ ಬಿಡೋದಿಲ್ಲ, ಕಮ್ಮಿ. ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಕೋಲಾರದ ದರ್ಗಾ ಪಕ್ಕದಲ್ಲಿ ಕುತುಬ್ ಗೌರಿ ಮಸೀದಿ ಹೇಗಿದೆ, ಎಷ್ಟು ವಿಶಾಲವಾಗಿದೆ, ಹೇಗೆ ನಮಾಜ್ ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡ್ಕೊಂಬರೋಣ. ಇದು ಶುದ್ಧವಾಗಿ ದೇಶದ ಪರಂಪರೆಯನ್ನು, ನಮ್ಮ ದೇಶ, ನಮ್ಮ ಕೋಲಾರ ಚೆನ್ನಾಗಿರಬೇಕು ಅಂತೇಳಿ ಒಂದು ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ಸ್ಥಳವಾಗಿದೆ. ಸುಮಾರು ಜನ ಸೇರಿದ್ದಾರೆ. ಹೇಗಿದೆ ನಮ್ಮ ಕೋಲಾರದ ಕುತುಬ್ ಗೌರಿ ಮಸೀದಿ ಅಂತ ನೋಡ್ಕೊಂಬರೋಣ. ಇವತ್ತು ಮಸೀದಿ ಒಳಗಡೆನೆ ಒಂದು 2,000 ಜನ ಸೇರಿದ್ದಾರೆ ಅಂತೆ. ಹೇಗೆ ಸಿಸ್ಟಮೆಟಿಕ್ ಆಗಿ ಇವರು ನಮಾಜ್ ಓದ್ತಾರೆ, ಹೇಗೆಲ್ಲ ಜನ ಇದ್ದಾರೆ ಒಳಗಡೆ ಅಂತ ನಾವು ದೂರದಿಂದ ಒಂದು ನೋಡ್ಕೊಂಬರೋಣ. ಈ ರೀತಿಯಾಗಿ ಒಳಗಡೆ ಬಂದರೆ ನಮಗೆ ವಿಶಾಲವಾದ ಈದ್ಗಾದಲ್ಲಿ 30,000 ಜನ. ಅಲ್ಲಿ ಈದ್ಗಾ ಇದೆಯಲ್ಲ, ಅಲ್ಲಿ 30,000 ಜನ ನಮಾಜ್ ಓದ್ತಾರೆ. ಈ ದರ್ಗಾದಲ್ಲಿ 2,000 ಜನ ಓದ್ತಾ ಇರೋದು. नमस्ते कोलार यूट्यूब नमस्ते कोलार यूट्यूब चैनल ಬಸ್ ಏನಿದೆ ತುಂಬ ದೊಡ್ಡದಾಗಿದೆ, ಅದ್ಭುತವಾಗಿದೆ, ಸೂಪರ್, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ದರ್ಗಾದಲ್ಲಿ ಇವತ್ತು ಸುಮಾರು ಒಂದು 2,000 ಜನ ನಮಾಜ್ ಅದಾ ಮಾಡುವಂಥ ಒಂದು ನಿರೀಕ್ಷೆ ಇದ್ದಾರೆ. ಅಲ್ಲಿ ಈದ್ಗಾ ದರ್ಗಾದಲ್ಲಿ ಸುಮಾರು ಒಂದು 30,000 ಜನ ನಮಾಜ್ ಅದಾ ಮಾಡ್ಬೋದು ಇವತ್ತು ಅಂತೇಳಿ ಒಂದು ಅಂದಾಜನ್ನು ಮಾಡಲಾಗಿದೆ. ಇದೇ ರೀತಿಯಾಗಿ ನಮ್ಮ ಕುತುಬ್ ಗೌರಿ ಅವರ ದರ್ಗಾ ಏನಿದೆ, ಆ ದರ್ಗಾ ಪಕ್ಕದಲ್ಲಿ ಮಸೀದಿಯಲ್ಲಿ ಸುಮಾರು ಜನ ಸೇರಿ ಇವತ್ತು ನಮಾಜ್ ಅದಾ ಮಾಡ್ತಾ ಇರುವಂಥದ್ದು ನಾವು ನೋಡಿದ್ವಿ. ಇದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ನಮ್ಮ ಕೋಲಾರದಲ್ಲಿ ಇಷ್ಟು ಒಳ್ಳೆ ಹಳೆ ದರ್ಗಾ, ಇದು ಇತಿಹಾಸ ಪ್ರಸಿದ್ಧ ದರ್ಗಾ ಇದೆ. ಆ ದರ್ಗಾಕ್ಕೆ ತುಂಬ ದೂರದಿಂದ ಜನಗಳು ಬಂದು ನಮಾಜ್ ಓದ್ತಾರೆ ಮತ್ತು ಹಲವಾರು ಮನ್ನತ್ತೆಯನ್ನು ಕೇಳಿಕೊಂಡು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿರುವಂಥದ್ದು ಕೂಡ ನಡೆದು ಬಂದಿದೆ. ಈ ಒಂದು ಖುಷಿ ವಿಷಯನ ನಿಮ್ಮ ಜೊತೆಲಿ ಹಂಚ್ಕೊಂಡಿದ್ದಕ್ಕೆ ಈ ರೀತಿಯಾಗಿ ನನಗೂ ಭಾಳ ಖುಷಿ ಆಗ್ತಾಯಿದೆ. ಸೊ ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಗಂದಷ್ಟು ಗೊತ್ತಿಲ್ಲದಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ನನ್ನ ಸಬ್ಸ್ಕ್ರೈಬರಲ್ಲಿ ಸುಮಾರು ಜನ ಮುಸ್ಲಿಂ ಬಾಂಧವರಿದ್ದು ಅವ್ರಿಗೆ ಭಾಳಷ್ಟು ಗೊತ್ತಿರುತ್ತೆ ವಿಷಯ. ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅದುವರೆಗೂ ಜೈ ಕರ್ನಾಟಕ, ಜೈ ಕೋಲಾರ್.
ಕುತುಬ್ ಗೋರಿ ದರ್ಗಾದ ವತಿಯಿಂದ ಬಂದಿರುವಂಥ ಈ ಸಮುದಾಯ ಜನಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಜನಗಳಿಗೆ ಕುಂಡ್ರಿಸಿ ಒಳ್ಳೆ ಊಟವನ್ನು ಬಡಿಸ್ತಾ ಇದ್ದಾರೆ. ಏನೇನಿದೆ ಇವತ್ತು ಊಟದಲ್ಲಿ? ಏನೇನು ಊಟ ಇದೆ ಇವತ್ತು? ಕ್ಯಾ ಖಾನಾ ಆಜ್? ಹಾಂ ಕುಷ್ಕಾ ಬಡಿಸ್ತಾ ಇದ್ದಾರೆ. ದಾಲ್ ಕುಷ್ಕಾ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಎಲ್ಲರೂ ಕುತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಸೂಪರ್ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಚಿಕ್ಕದಾಗಿದ್ರು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. सबके लिए खाना का इंतज़ाम किया, छोटा सा है लेकिन सबके लिए इंतज़ाम किया. तो जो भी इधर आता है वो सबके लिए खाने का यहाँ पे प्रबंध किया गया. इस तरह से आप देख रहे हो. नमस्ते कोलार में डालता है. हाँ अंकल मेरा भी एक फोटो लगा लेना. ठीक है देखो देख ले तू भी देख ले इंस्टा में. ಇದು ಕಬ್ರಸ್ತಾನ್. ಈ ಕಬ್ರಸ್ತಾನ್ ಈ ರೀತಿಯಾಗಿ ಇದೇ ಜಾಗ. ಇಲ್ಲಿ ಎಲ್ಲರಿಗೂ ಜಾಗ ಅನುಮತಿ ಇಲ್ವೇನೋ, ಬಟ್ ಸುಮಾರು ಜನ ಇದಕ್ಕೆ ಇಲ್ಲಿ ಇದ್ದಾರೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆಯಿಂದ ಎಲ್ಲನೂ ಅಲ್ಲಿಂದನೂ ಆಚೆ ಬರ್ಬೋದು, ಇಲ್ಲಿಂದನೂ ಆಚೆ ಬರ್ಬೋದು. ಇಲ್ಲಿ ದೊಡ್ಡ ಕಬರ್ ಇದ್ದಾವೆ. ಸೊ ಈಗ ನಾವು ಇದನ್ನು ನೋಡಿಕೊಂಡು ಒಳಗಡೆ ಇಲ್ಲಿ ಸುಮಾರು ಜನ ಬಂದು ಇಲ್ಲಿ ದುವಾ ಕೇಳ್ಕೊತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ರೀತಿಯಾಗಿದೆ ಈ ಒಂದು ದರ್ಗಾ. ಇಲ್ಲಿ ಉರ್ದುವಲ್ಲಿ ಬರೆದಿದ್ದಾರೆ, ನಮಗೇನು ಓದೋಕ್ಕೆ ಬರೋದಿಲ್ಲ. ಬಟ್ ಒಳಗಡೆ ಹೋಗಿ ನೋಡ್ಕೊಂಬರೋಣ ಏನೇನಿದೆ ಅಂತ. ಹೇಗೆ ಹೋಗ್ತಾ ಇದ್ದೀವಿ, ಇಲ್ಲಿ ಹೆಂಗಿದೆ ಏನೇನಿದ್ದಾರೆ ನೋಡ್ಕೊಂಬರೋಣ. ಇಲ್ಲೂ ಸುಮಾರು ಜನ ಕೂತ್ಕೊಂಡು ದುವಾ ಕೇಳ್ತಾ ಇದ್ದಾರೆ. ಇಲ್ಲಿ ಸುಮಾರು ಜನ ಕೂತ್ಕೊಂಡು ತಮ್ಮ ಮನದಾಸೆಯನ್ನು ಕೇಳ್ಕೊತಾ ಇದ್ದಾರೆ. ಈ ರೀತಿಯಾಗಿ ಇದೆ ಒಂದು ದರ್ಗಾವಿದೆ ನೋಡ್ತಾ ಇದ್ದೀರ ನೀವು. ಇದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿರೋದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಬರ್ತಿದ್ದಾರೆ, ಇಲ್ಲೇನೋ ಬರ್ತಿದ್ದಾರೆ. ಇಲ್ಲೆಲ್ಲ ನಮಾಜ್ ಓದ್ಕೊಂಡು ಈ ರೀತಿಯಾಗಿ ಆಚೆನೂ ಕೂತ್ಕೊಳ್ಳೋಕ್ಕೆ ಜಾಗ ಇದೆ. ಈ ರೀತಿ ಎಲ್ಲ ಜನಗಳು ವಿಶ್ರಾಂತಿಯನ್ನು ತಗೊತಾ ಇದ್ದಾರೆ. स्पीकर से ही कटआउट खड़ा करंट है भाई, मेहरबानी कर दो आगे बढ़ो भाई. मेहरबानी सामने आ जाओ. क्राउड है नमाज का वक्त होगा. नेक्स्ट नमाज शुरू होगी. चलो भाई आजम टेलर ले जाओ आगे. दरूद सलाम पढ़ते हुए आगे बढ़ो भाई. वॉलंटियर्स को कोऑपरेट करो भाई, बहुत मेहनत कर रही भाई आप ग्रुप में. कोलार नमस्ते कोलार यूट्यूब चैनल.
ಇದಾಗಿತ್ತು ವೀಕ್ಷಕರೇ, ನಮ್ಮ ಕೋಲಾರದಲ್ಲಿ ನಡೀತಾ ಇರುವಂಥ ಈದ್ ಮಿಲಾದಿನ ವಿಶೇಷ ನಿಮ್ಮ ಜೊತೆ ಹಂಚ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ವಿ. ಭಾಳ ಚೆನ್ನಾಗಿ ಸುಮಾರು ಜನ ಸೇರಿದರು, ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನ ಮಾಡ್ತಾರೆ. ಅಂದರೆ ಇಲ್ಲೆಲ್ಲರೂ ಇವಾಗ ನಮಾಜ್ ಓದ್ತಾರೆ. ಸುಮಾರು ಒಂದು 50,000 ಜನ ಸೇರುವಂಥ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಬಂದು ಇಲ್ಲಿ ನಮಾಜ್ ಸಂಪನ್ನ ಮಾಡಿ ಇಲ್ಲಿಂದ ಅವ್ರವ್ರ ಮನೆಗಳ ಕಡೆಗೆ ಅವ್ರು ಹೊರಟೋಗ್ತಾರೆ. ಇನ್ನೂ ಕೆಲವರು ಅಲ್ಲಿಂದ ಇದ್ರಗಂಟ ಹೋಗ್ತಾರೆ. ಏನಾದ್ರ ಹೆಸರು ಹಲ್ಗಂಟ ಹೋಗಿ ಜಾಮಾ ಮಸೀದಲ್ಲ ಹೋಗಿ ಎಲ್ಲರೂ ಈ ರೀತಿ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ. ಸೊ ಇದಾಗಿತ್ತು ಇವತ್ತಿನ ಈ ಕಾರ್ಯಕ್ರಮ. ನಾನು ಇಲ್ಲಿಗೆ ಲೈವ್ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಅದು ಜೈ ಕರ್ನಾಟಕ, ಜೈ ಕೋಲಾರಮ್ಮ, ಜೈ ಹಿಂದ್, ಜೈ ಕರ್ನಾಟಕ, ಜೈ